ಎಲ್ಲರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ನಯನ ಅಡುಗೆ. ನಾನು ನಿಮ್ಮ ನಯನ. ಫ್ರೆಂಡ್ಸ್, ಇನ್ನು ಯಾರೆಲ್ಲ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ವೋ ದಯವಿಟ್ಟು ಈಗಲೇ ಸಬ್ಸ್ಕ್ರೈಬ್ ಆಗಿ ಒಂದು ಲೈಕ್ ಮಾಡಿ ಸಪೋರ್ಟ್ ಮಾಡಿ ಅಂತ ಹೇಳ್ತಾ ಇವತ್ತಿನ ವಿಡಿಯೋನ ಕಂಟಿನ್ಯೂ ಮಾಡೋಣ. ಇವತ್ತಿನ ವಿಡಿಯೋ ಬಂದು ಚಿಕ್ಕ ಮಕ್ಕಳಿಗೆ ಡ್ರೈ ಫ್ರೂಟ್ಸ್ ಹೋಮ್ ಮೇಡ್ ಸೆರ್ಲೆಕ್ಕನ್ನು ಯಾವ ರೀತಿ ಮಾಡ್ಕೊಳ್ಳೋದು ಅಂತ ನಾನು ತೋರಿಸಿಕೊಟ್ಟಿದ್ದೀನಿ. ಇದನ್ನು ವಿಡಿಯೋ ಕೊನೆಯವರೆಗೂ ಸ್ಕಿಪ್ ಮಾಡದೆ ನೋಡಿ, ಹೇಗೆ ಮಾಡೋದು ಅಂತ ಅರ್ಥ ಆಗುತ್ತೆ. ಇದನ್ನು ಆ ಮಕ್ಕಳಿಗೆ ಕೊಡೋದ್ರಿಂದ ಅವ್ರಿಗೆ ಮೂಳೆ ಗಟ್ಟಿ ಆಗೋದಿರ್ಬೋದು, ಬುದ್ಧಿಶಕ್ತಿ ಇರ್ಬೋದು, ಆರೋಗ್ಯವಾಗಿರುವುದಾಗಿರ್ಬೋದು, ಸಣ್ಣ ಇರುವಂತಹ ಮಕ್ಕಳು ದಪ್ಪ ಆಗೋದಕ್ಕೆ ಕೂಡ ಆಗಿರ್ಬೋದು. ಇದು ತುಂಬಾ ಸಹಾಯಕಾರಿ. ನೋಡಿ, ಈಗ ನಾನು 150 ಗ್ರಾಮ್ ಆಗುವಷ್ಟು ವಾಲ್ನಟನ್ನು ಒಂದು ಬಾಣಲಿಗೆ ಆಲ್ರೆಡಿ ನಾನು ವಾಶ್ ಮಾಡಿ ಎಲ್ಲ ತೊಳೆದು ಆರಿಸಿ ಇಟ್ಕೊಂಡಿರುವಂಥ ಡ್ರೈ ಫ್ರೂಟ್ಸ್ ಎಲ್ಲವೂ ಸೇರಿ 150 ಗ್ರಾಮ್ ಆಗುವಷ್ಟು ವಾಲ್ನಟನ್ನು ಈ ರೀತಿಯಾಗಿ 2-3 ನಿಮಿಷ ಮೀಡಿಯಮ್ ಫ್ಲೋವಲ್ಲಿ ನಾನು ಅದನ್ನು ಹುರ್ಕೊಳ್ತಾ ಇದ್ದೀನಿ. ಯಾವುದೇ ರೀತಿ ಎಣ್ಣೆ ತುಪ್ಪ ಹಾಕೋ ಹಾಗಿಲ್ಲ. ಮತ್ತು ಅದನ್ನು ಪಕ್ಕಕ್ಕೆ ಇಟ್ಕೊಂಡು ಈಗ 100 ಗ್ರಾಮ್ ಆಗುವಷ್ಟು ನಾನು ಮಖಾನವನ್ನು ತೊಗೊಂಡಿರೋವಂಥದ್ದು. ಇದು ಕೂಡ ತುಂಬಾ ಒಳ್ಳೆಯದು. ಮಖಾನ ಮಕ್ಕಳಿಗೆ ತುಂಬಾ ಹೆಲ್ದಿ ರೆಸಿಪಿ ಆಗಿರೋದ್ರಿಂದ ನೋಡಿ, ಮಖಾನ ಕೂಡ ನಾನು ಈ ರೀತಿಯಾಗಿ ಅದನ್ನು ಪ್ರೆಸ್ ಮಾಡಿದ್ರೆ ಅದು ಹೊಡಿಬೇಕು, ಆ ರೀತಿಯಾಗಿ ನಾವು ಹುರಿಕೊಳ್ಬೇಕು. ಈಗ 100 ಗ್ರಾಮ್ ಆಗುವಷ್ಟು ಗೋಡಂಬಿಯನ್ನು ನಾನು ಹುರ್ಕೊಳ್ತಾ ಇದ್ದೀನಿ. ಎಲ್ಲವನ್ನೂ ಅಷ್ಟೇ 2-3 ನಿಮಿಷ ಮೀಡಿಯಮ್ ಫ್ಲೇಮಲ್ಲಿ ನಾವು ನಿಧಾನವಾಗಿ ಹುರ್ಕೊಳ್ಬೇಕಾಗುತ್ತೆ. ಅದರದ್ದೇ ಆದ ಒಂದು ಸುವಾಸನೆ ಘಮ ಅಂತ ಅದು ಬಿಟ್ಕೊಳ್ಬೇಕು. ಅಂದಾಗ ಬಿಟ್ಟಿದೆ ಅನ್ನುವಾಗ ನಾವು ತೆಗೆದು ಪಕ್ಕಕ್ಕೆ ಇಟ್ಕೋಬೇಕು. ನೋಡಿ, ಈಗ ನಾನು ಪಂಪ್ಕಿನ್ ಸೀಡ್ಸನ್ನು ಈಗ ತೊಗೊಂಡಿದ್ದೀನಿ. 100 ಗ್ರಾಮ್ ಆಗುವಷ್ಟು ಅದನ್ನು ಕೂಡ ಮೀಡಿಯಮ್ ಫ್ಲೇಮಲ್ಲಿ ನಿಧಾನವಾಗಿ ಅದನ್ನು ಹುರ್ಕೊಳ್ತಾ ಇದ್ದೀನಿ 2-3 ನಿಮಿಷ. ನೋಡಿ, ಈಗ ಚೆನ್ನಾಗಿ ಆಗಿದೆ. ಅದನ್ನು ನಾನು ಈಗ ತೆಗೆದು ಪಕ್ಕಕ್ಕೆ ಇಟ್ಕೊಳ್ತಿರೋವಂಥದ್ದು. ಮತ್ತು ಸನ್ಫ್ಲವರ್ ಸೀಡ್ಸ್, ಇದು ಕೂಡ ಮಕ್ಕಳಿಗೆ ತುಂಬಾ ಸೀಡ್ಸ್ ಮತ್ತು ನಟ್ಸ್ ಕೊಡೋದ್ರಿಂದ ತುಂಬಾ ಒಳ್ಳೆಯದು. 8 ತಿಂಗಳ ಮೇಲೆ ಇರೋ ಮಕ್ಕಳಿಗೆ ಆರಾಮಾಗಿ ಇದನ್ನು ನಾವು ಕೊಡ್ಬೋದು. ನೋಡಿ, ಇದನ್ನು ಕೂಡ 1-2 ನಿಮಿಷ ನಾನು ಚೆನ್ನಾಗಿ ಲೋ ಫ್ಲೇಮಲ್ಲಿ ಇದು ಮಾಡಿಕೊಂಡು ಎತ್ತಿಟ್ಕೋತೀನಿ. ಈಗ 150 ಗ್ರಾಮ್ ಆಗುವಷ್ಟು ಬಾದಾಮಿಯನ್ನು ನಾನು ಸೇರಿಸ್ಕೊಂಡಿರುವಂಥದ್ದು. ಬಾದಾಮಿ ಕೂಡ ಅಷ್ಟೇ ಚೆನ್ನಾಗಿ ಅದನ್ನು ಕೂಡ ನಾವು ನೀಟಾಗಿ 2-3 ನಿಮಿಷ ಮೀಡಿಯಮ್ ಫ್ಲೋವಲ್ಲೇ ಹುರ್ಕೊಂಡಿರೋವಂಥದ್ದು. ನೋಡಿ, ಈ ರೀತಿಯಾಗಿದೆ. ಅದನ್ನು ಪಕ್ಕಕ್ಕೆ ಇಟ್ಕೊಂಡು ಈಗ ರೆಡ್ ಅವಲಕ್ಕಿ, ರೆಡ್ ಪೋಹ ಅಂತಾರಲ್ವ, ಇದು ಮಕ್ಕಳಿಗೆ ತುಂಬಾ ಒಳ್ಳೆಯದು. ರೆಡ್ ಪೋಹ ರಿಚ್ ಇನ್ ಫೈಬರ್ ಇರೋದ್ರಿಂದ ತುಂಬಾ ಒಳ್ಳೆಯದು ಅವಲಕ್ಕಿ. ಅದನ್ನು ಕೂಡ 1-2 ನಿಮಿಷ ಚೆನ್ನಾಗಿ ಹುರ್ಕೊಳ್ಬೇಕು. ಮತ್ತು 150 ಗ್ರಾಮ್ ಆಗುವಷ್ಟು ನಾನು ಪಿಸ್ತಾವನ್ನು ಇಲ್ಲಿ ತೊಗೊಂಡಿರುವಂಥದ್ದು. ಅದನ್ನು ಕೂಡ 2-3 ನಿಮಿಷ ಚೆನ್ನಾಗಿ ಈ ರೀತಿಯಾಗಿ ಫ್ರೈ ಮಾಡ್ಕೊಳ್ತಾ ಇದ್ದೀನಿ. ಚೆನ್ನಾಗಿ ಫ್ರೈ ಆದಮೇಲೆ ಅದನ್ನು ಕೂಡ ಪಕ್ಕಕ್ಕೆ ತೊಗೊಂಡಿದ್ದೀನಿ. 100 ಗ್ರಾಮ್ ಆಗುವಷ್ಟು ಕಡಲೆ ಪಪ್ಪನ್ನು ತೊಗೊಂಡಿದ್ದೀನಿ. ಇದು ಮಕ್ಕಳ ಬೆಳವಣಿಗೆಗೆ ತುಂಬಾ ಸಹಾಯ ಆಗುತ್ತೆ. ಮಕ್ಕಳು ಸಣ್ಣ ಇರೋರಿಗೆ ದಪ್ಪ ಆಗೋದಕ್ಕೆ ತುಂಬಾ ಸಹಾಯ ಮಾಡುತ್ತೆ. ಅದನ್ನು ಕೂಡ 1-2 ನಿಮಿಷ ನಾನು ಚೆನ್ನಾಗಿ ಹುರ್ಕೊಂಡು ಎತ್ತಿಟ್ಕೊಳ್ತಾ ಇದ್ದೀನಿ. ಈಗ ನೋಡಿ, ಪಫ್ಡ್ ರೈಸ್, ಕಡಲೆ ಪುರಿ, ಇದು ಆಲ್ಮೋಸ್ಟ್ ಮಕ್ಕಳಿಗೆ ಯಾರೂ ಕೊಡೋದೇ ಇಲ್ಲ ಅಂತಾರೆ. ಬಟ್ ಇದು ತುಂಬಾ ಒಳ್ಳೆಯದು. ಮಕ್ಕಳಿಗೆ ಕೊಡೋದ್ರಿಂದ ತುಂಬಾ ಚೆನ್ನಾಗಿರುತ್ತೆ. ಜಸ್ಟ್ ಇದನ್ನು 1 ನಿಮಿಷ ಬಿಸಿ ಮಾಡಿ ಹಾಕ್ಕೊಂಡ್ರೆ ಸಾಕಾಗುತ್ತೆ. 1 ನಿಮಿಷ ಚೆನ್ನಾಗಿ ಮೀಡಿಯಮ್ ಫ್ಲೇಮಲ್ಲಿ ಇಟ್ಕೊಂಡು ಜಸ್ಟ್ ಅದು ಬಿಸಿ ಆಗೋವರೆಗೂ ಅದು ಬೇಯಿಸ್ಕೊಂಡು ಪಕ್ಕಕ್ಕೆ ಇಟ್ಕೊಂಡು ಅದನ್ನು ಎಲ್ಲವನ್ನು ಹಾಕ್ಕೊಂಡು ಒಂದು ಬೌಲಿಗೆ, ನೋಡಿ ನಾನು ಹುರಿದು ಎಲ್ಲವನ್ನು ಒಂದು ಬೌಲಿಗೆ ಹಾಕ್ಕೊಂಡಿದ್ದೀನಿ. ಎಷ್ಟು ಡ್ರೈ ಫ್ರೂಟ್ಸ್ ಎಲ್ಲವೂ ಸೇರಿದೆ ನೋಡಿ, ಎಲ್ಲವೂ ಸೇರಿದೆ ಮಕ್ಕಳಿಗೆಲ್ಲ ಪೌಷ್ಟಿಕಾಂಶ. ಅದರಲ್ಲಿ ಬಾದಾಮಿ, ವಾಲ್ನಟ್, ಪಿಸ್ತಾ, ಗೋಡಂಬಿ, ಪಂಪ್ಕಿನ್ ಸೀಡ್ಸ್, ಸನ್ಫ್ಲವರ್ ಸೀಡ್ಸ್, ಕಡಲೆಪಪ್ಪು, ರೆಡ್ ಅವಲಕ್ಕಿ, ರೆಡ್ ಪೋಹ, ಮಖಾನ ಇರ್ಬೋದು, ಬಾದಾಮಿ, ಕಡಲೆಪುರಿ, ಕಡಿಮೆ ಪ್ರಮಾಣದಲ್ಲಿ ಕಡಲೆಪುರಿ ಒಂದು ಜಸ್ಟ್ 100 ಗ್ರಾಮ್ ಆಗುವಷ್ಟು ನಾನು ಹಾಕ್ಕೊಂಡಿದ್ದೀನಿ ಅಷ್ಟೇ. ನೋಡಿ, ಎಲ್ಲವೂ ಯಾವ ರೀತಿಯಾಗಿದೆ. ಈ ಎಲ್ಲವ ಡ್ರೈ ಫ್ರೂಟ್ಸನ್ನು ನಾವು ನೀಟಾಗಿ ಒಂದು ಫೈನ್ ಪೌಡರಾಗಿ ಮಾಡ್ಕೊಳ್ಬೇಕಾಗುತ್ತೆ. ಮಿಕ್ಸಿ ಜಾರಿಗೆ ಹಾಕ್ಕೊಂಡು ನೋಡಿ, ಈ ರೀತಿಯಾಗಿ ನಾನು ಫೈನಾಗಿ ಒಂದು ಪೌಡರ್ನ ಮಾಡಿ ಇಟ್ಕೊಳ್ತಾ ಇದ್ದೀನಿ. ನೋಡಿ, ಮಿಕ್ಸಿಗೆ ಈ ರೀತಿಯಾಗಿ ನೀವು ಸ್ವಲ್ಪ ಮಿಕ್ಸಿಗೆ ಸೇರಿಸ್ಕೊಂಡು ನೀಟಾಗಿ ಮಿಕ್ಸಿ ಮಾಡ್ಕೊಳ್ಳಿ. ತುಂಬಾ ಚೆನ್ನಾಗೇ ಬರುತ್ತೆ. ಅದು ಒಂದು ಒಳ್ಳೆ ಘಮ ಅಂತ ಬರುತ್ತೆ. ನೀವು ಕೂಡ ಅದನ್ನು ಬಾಯಿಗೆ ಹಾಕಿ ನೋಡ್ಬೋದು. ಎಷ್ಟು ಸುವಾಸನೆ ಬರುತ್ತೆ ಗೊತ್ತಾ, ಬರೀ ಡ್ರೈ ಫ್ರೂಟ್ಸು. ಆಹಾ,
ತುಂಬಾ ಚೆನ್ನಾಗಿರುತ್ತೆ ನಾವು ಕೂಡ ತಿನ್ನೋದಕ್ಕೆ. ಮತ್ತು ದೊಡ್ಡವರು ಅಷ್ಟೇ ಇದನ್ನು ಹಾಲಿಗೆ ಹಾಕ್ಕೊಂಡು ದಪ್ಪ ಆಗೋದಕ್ಕೆ, ಸಣ್ಣಗಿರೋರು ಯಾರು ದಪ್ಪಗೆ ಆಗಬೇಕು ಅಂದ್ಕೊಂಡಿದ್ದೀರಲ್ಲ ಅವರು ಕೂಡ ಇದನ್ನು ಡೈಲಿ 1 ಸ್ಪೂನ್ ಆಗುವಷ್ಟು ಹಾಲಿಗೆ ಹಾಕ್ಕೊಂಡು ಕುಡಿಯೋದ್ರಿಂದ ತುಂಬಾ ಹೆಲ್ದಿಯಾಗಿರುತ್ತೆ. ದೊಡ್ಡ ಮಕ್ಕಳಿಗೂ ಕೂಡ ಇದನ್ನು ಹಾಲಿಗೆ ಹಾಕಿ ಕೂಡ ನಾವು ಕೊಡ್ಬೋದು. ತುಂಬಾ ಟೇಸ್ಟಿಯಾಗಿ ಇರುತ್ತೆ. ಈ ರೀತಿಯಾಗಿ ಎಲ್ಲವನ್ನು ನಾನು ಫೈನ್ ಪೌಡರಾಗಿ ಮಾಡ್ಕೊಂಡಿದ್ದೀನಿ. ಈಗ ಹೇಗೆ ತಯಾರಿಸೋದು ಅಂತ ನೋಡೋಣ. ನೋಡಿ, ಒಂದು ಬೌಲಿಗೆ 2-3 ಸ್ಪೂನ್ ಆಗುವಷ್ಟು ಪೌಡರನ್ನು ಹಾಕ್ಕೊಂಡು, ಅಥವಾ ನೀರು ಅಥವಾ ಫಾರ್ಮುಲಾ ಮಿಲ್ಕ್ ಯಾವುದನ್ನಾದರೂ ಸರಿ, ನಾವು ಅದಕ್ಕೆ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಬೇಕಾಗತ್ತೆ. ಯಾವ ಕನ್ಸಿಸ್ಟೆನ್ಸಿ ಮಾಡ್ಕೊಳ್ಬೇಕು ಅಂತ ನಾನು ತೋರಿಸ್ಕೊಡ್ತೀನಿ. ಒಂದು ಸ್ವಲ್ಪ 8 ಮಂತ್ಸ್ ಪ್ಲಸ್ ಇರೋ ಮಕ್ಕಳಿಗೆ ಒಂದು ಸ್ವಲ್ಪ ನಾವು ಗಟ್ಟಿಯಾಗಿ ಮಾಡ್ಕೊಳ್ತೀವಿ. ಅಂದರೆ ಇನ್ನೂ ಸ್ವಲ್ಪ ಚಿಕ್ಕ ಮಕ್ಕಳಿಗೆ ಒಂದು ಸ್ವಲ್ಪ ನೀರಾಗೆ ಮಾಡ್ಕೊಳ್ತೀವಿ. ನೋಡಿ, ಈ ಕನ್ಸಿಸ್ಟೆನ್ಸಿ 8+ ಮಂತ್ಸಿಗೆ ಈ ಕನ್ಸಿಸ್ಟೆನ್ಸಿಯಲ್ಲಿ ನಾವು ಮಿಕ್ಸ್ ಮಾಡ್ಕೊಳ್ತೀವಿ. ಇನ್ನೂ ಸ್ವಲ್ಪ ಚಿಕ್ಕ ಮಕ್ಕಳಿಗೆ ಇನ್ನೂ ಒಂಚೂರು ನೀರನ್ನು ಹಾಕಿ ಮಾಡ್ಕೊಳ್ಬೇಕಾಗುತ್ತೆ. ನೋಡಿ, ಗ್ಯಾಸ್ ಮೇಲೆ ಇಟ್ಟು ಒಂದೇ 1 ನಿಮಿಷ ಅದನ್ನು ಬಿಸಿ ಮಾಡಿಕೊಂಡ್ರೆ ಸಾಕು. ಜಾಸ್ತಿ ಬೇಯಿಸೋಷ್ಟು ಅವಶ್ಯಕತೆ ಇಲ್ಲ. ಬಿಕಾಸ್ ನಾವು ಆಲ್ರೆಡಿ ಅದನ್ನು ಎಲ್ಲವನ್ನು ಚೆನ್ನಾಗಿ ಹುರಿದು ಇಟ್ಕೊಂಡಿರುವಂಥದ್ದು. ಚೆನ್ನಾಗಿ ನೋಡಿ ಈ ರೀತಿಯಾಗಿ ಕನ್ಸಿಸ್ಟೆನ್ಸಿ ಬಂದಿದೆ. ಈ ರೀತಿ ಆದರೆ ನಾವು 8 ಮಂತ್ಸ್ ಮಕ್ಕಳಿಗೆ ಕೊಡೋದಕ್ಕೆ ಆರಾಮಾಗಿ ಇರುತ್ತೆ. ಪ್ರತಿದಿನ ಮಾರ್ನಿಂಗ್ ಇದನ್ನು ನಾವು ಮಕ್ಕಳಿಗೆ ಕೊಡಬೇಕು. ಬೆಳಗ್ಗೆನೇ ಯಾಕೆ ಕೊಡಬೇಕು ಅಂದರೆ ಡ್ರೈ ಫ್ರೂಟ್ಸ್ ಡೈಜೆಷನ್ ಆಗೋದಕ್ಕೆ ಸ್ವಲ್ಪ ಟೈಮ್ ತೊಗೊಳ್ಳೋದ್ರಿಂದ. ಈ ವಿಡಿಯೋ ಇಷ್ಟ ಆದರೆ ದಯವಿಟ್ಟು ಫಾಲೋ ಮಾಡಿ, ಒಂದು ಲೈಕ್ ಮಾಡಿ. ಇದೇ ರೀತಿ ಮುಂದಿನ ವಿಡಿಯೋಲಿ ಸಿಗ್ತೀನಿ. ಅಲ್ಲಿವರೆಗೂ ಥ್ಯಾಂಕ್ ಯು. ಬಾಯ್ ಎಲ್ಲರಿಗೂ.